ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಧರ್ಮವನ್ನು ರಕ್ಷಿಸಲು ಎಂತಿಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ನಮ್ಮಂತವ್ರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ. ಅಡ್ಡದಾರಿ ಹಿಡಿದು ದುಡ್ಡು ಮಾಡಿ ನಿಮ್ಮಂತವ್ರನ್ನ ದಡ್ಡರನ್ನಾಗಿ ಮಾಡುವುದೇ ನಮ್ಮ ಕಾಯಕ. ಮಾತೆತ್ತಿದ್ರೆ ಸಾಕು, ಬರೀ ಸಮಾಜ 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 ಅಂತ ಹೇಳ್ತಿರಲ್ಲ. ಸಮಾಜ ಅಂದ್ರೆ ಏನು? ಅದು ನೀವೇ. ನಮ್ಮಂತವ್ರು ತಪ್ಪು ದಾರಿ ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನ ಹಾರ ಹಾಕಿ ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡಿ ಸನ್ಮಾನಿಸುವವರು ನೀವೇ. ಏನ್ರಿ ನೀವು ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ, ವಿಲನ್ ತಂದು ಹೀರೋನು ಮಾಡ್ತೀರಾ. ಅದಕ್ಕೆ ನಿಮ್ಮ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕಂದಲೇ ನೀವ್ ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲೇ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಹಾದ್ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಬಂದು ಬಳಗ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೀವಿ. ಆದ್ರ ರೈತ ಬೆಳೆದ ಅನ್ನ ಇಡೀ ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ. ಯಾಕ? ಇದನ್ನ ಯಾರಾದ್ರೂ ವಿಚಾರ ಮಾಡಿರೇನ? ನೀವು ಮಾಡಂಗಿಲ್ರಿ. ಮಾಡೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಿ, ಸರಿಯಾದ ಟೈಮಿಗೆ ಮಳಿ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ. ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ. ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಯಾವ್ದಾರೆ ಸರ್ಕಾರ ಬಂದು ನಮ್ಮ ಸಾಲ ಮನ್ನಾ ಮಾಡ್ತೈತೇನೋ ಅಂತ ಅವ್ರ ದಾರಿ ನೋಡೋದು. ಅವರು ಆ ಜನ ಈ ಜನ, ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ 5 ವರ್ಷಕ್ಕೊಮ್ಮೆ ಹಾಕೊಂಡ ಗುಮ್ತಾರ, ಗುಮ್ಮಿಸ್ಕೊಂಡ್ ಕುಂದ್ರೋದು. ಹಿಂಗಾದ್ರ ರೈತ ಯಾವಾಗ ಶ್ರೀಮಂತ ಆಗ್ತಾನ? ನಿಮಗ್ ಯಾವಾಗ ಬುದ್ಧಿ ಬರ್ತೈತಿ? 5 ವರ್ಷ ಮುಗಿದ್ರೆ ಸಾಕು, ನಾನು ಇಲೆಕ್ಷನ್ಗೆ ನಿಂತಿದ್ದೀನಿ ಅಂತ ವೋಟ್ ಹಾಕಂತ ನಿಮ್ಮ ಮನೆವರೆಗೂ ಬರ್ತೀವಿ. ಅಣ್ಣನೂ ಅಂತೀವಿ, ಕಾಕಾನು ಅಂತೀವಿ, ಬಾಬಾನು ಅಂತೀವಿ. ಪ್ರಸಂಗ ಬಿದ್ರ ನಿಮ್ಮಪ್ಪಗ ಅಪ್ಪ ಅಂತೂ ಕರಿತೀವಿ. ಅದಕ್ಕೂ ಬದುಕಿ ಹೋದ್ರೆ ಕೋಟಿಗೆ 1000 1000 1000 1000 ಸಾವಿರ ಅಂತೀವಿ. ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು ಮಾತ್ರ. 1825 ದಿನಗಳು ಬಾಗ್ಲೆ ಹೊಡೆದು ನೋಡಿದ್ರೆ ನಿನ್ನೊಂದು 1,000 ರೂಪಾಯಿ ಒಂದು ದಿನದ ಪೇಮೆಂಟ್ ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾನೆ. ತಮ್ಮ, ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ಅದಕ್ಕಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ನಿನ್ನ ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ, ಅದನ್ನ ಯಾರಿಗೂ ಮಾರ್ಕೋಬೇಡ ಅಂತ ಹೇಳ್ಯಾರ. ಇಷ್ಟು ಹೇಳಿದ್ರು ನಿಮಗೆ ಬುದ್ಧಿ ಬರ್ತಾ ಇಲ್ಲ ಅಂದ್ರೆ ಅದಕ್ಕಂದಲೇ ನಾವು ಯಾವತ್ತಿದ್ರು ಇಲ್ಲೇ, ನೀವು ಅಲ್ಲೇ. ದುಡ್ಡಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸಕ್ಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರ್ಬೇಕಾದ್ರೆ ಜಯನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯೇನೋ ಧರ್ಮ. ಆ ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈ ಒಟ್ಟು ಕೇಳಿ ದರಿದ್ರ ಜಾತ್ರೆಗೆ ಸೇರಿದ ದರಿದ್ರ ನನ್ನ ಮಗನೇ.
ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೋಕ್ಕಿಂತ ಮುಂಚೆ 1000 ಸರ ಯೋಚನೆ ಮಾಡ್ಬೇಕಾಗಿತ್ತ. ಇವನು ಶಕುನಿ ಕುಲದವ ಅಂತ ಕೈಯಿಂದಾಗದೆ ಹೋದ್ರು ತಲೆಯಿಂದಾದ್ರೂ ಮಾಡೇ ತೀರ್ತಾನ ಅಂತ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಎಲ್ಲಿ ಹಾಳಾಗಿ ಹೋಗಿರ್ತಾನೋ ಏನೋ. ಟೈಮ್ಗೆ ಸರಿಯಾಗಿ ಮನೆಗೆ ಬರಂಗಿಲ್ಲ, ನನಗೆ ಬೇಕಾದಾಗ ಮನೆಯಾಗ ಇರಂಗಿಲ್ಲ. ಬರ್ಲಿ ಮಗ ಇವತ್ತು ಹಿಂಬರ್ಕಿ ತಾರ್ಕಂಬ ಏರಿಸ್ಕೊಳತನ. ಏ ಗಪ್ಪಲೆ ಹಿಂಗ್ಯಾಕ ಅವ್ ತರಿಮ್ಯಾ ಬಡದು ಕಳಿಸ್ಯಾನ್ರಿ ಮಗ. ಯಾಕಲೆ ನಿಮ್ಮ ದನಗಳು ಏನೋ ಅವನು ಹೊಲ್ದಾಗ ಹೋಗಿ ಬೆಳಿ ತಿಂದಾವಂತ. ಇಷ್ಟನಾ? ಇರ್ಲಿ ಬಿಡ್ಲೆ. ಗೌಡ್ರ ಅಟ್ ಊರ್ ಹೋಗಿ ಮೇಯ್ತೀವಿ, ಗೌಡ್ರ ದನ ಅಟ್ ಮಂದಿ ಹೊಲ ಹೋಗಿ ಮೇಯ್ತಾವ. ಏನಾಗೋದೈತಿ? ನಾನು ಅದ ಪಡ್ಕೊಂಡೆ. ಮೊದ್ಲ ಗೌಡ್ರ ದನಗಳವು ಗೌಡ್ರ ಊರಾಗ ಮೇಯ್ತಾರ, ಅವ್ರ ದನ ಹೊರಗೆ ಮೇಯ್ತಾವ ಅಂದೆ. ಏನಂದವ ಅದಕ್ಕೆ? ಏನೋ ನಿನ್ ತಿಂಡಿ ಅಂದ. ಯಾರ್ದ? ನಂದ ನಂದು ತಿಂಡಿ ಮುಗಿದು ಭಾಳ ದಿವಸ ಆಗೈತಿಯಪ್ಪ. ನಮ್ಮ ಗೌಡನ ತಿಂಡಿನ ಭಾಳ ಆಗೈತಿ. ನಿನಗೇನ ಕೇಳದಿದ್ರ ಅವ್ರನ್ನ ಬಂದು ಕೇಳಂತ ಹೇಳೇನಿ. ಅಲ್ಲಲ್ಲೇ ಹಾದ್ಯಾಗ ನಿನ್ ಜಗಳ ಹಾದ್ಯಾಗ ಬಗೆಹರಿಸಿ ಬರ್ಬಾರ್ದನ. ಹಾದಿ ಹೋಗೋದು ಯಾವತ್ತ ಮನೆ ಹೋಗ್ಸಮಲ್ಲೇ ನೀನು. ಮತ್ತ ನೀವು ಹಲ್ಕಟ್ಗೇರಿ ಮಾಡೋರು ನಾ ಚಪ್ಪಲ್ಲೇ ಬಡ್ಸ್ಕೊಲ್ಲೇನ? ಯಾಕಲೆ ಏನಾತ? ಅದಕ್ಕ ಅವ ಇಲ್ಲಿ ನಿಮ್ಮನ್ನ ಕೇಳಕ್ ಬರಕತ್ತನ್ರಿ. ಮತ್ತೇನಂತಿದ? ಏನಿಲ್ರಿ, ನಿಂದು ತಿಂಡಿ ಮುಗ್ದೈತೆ ಹೌದಿಲ್ಲ, ನಿಮ್ ಗೌಡ್ರನ್ನ ಕೇಳ್ತೀನಿ ನಡಿ ಅಂದ. ಆಡ್ಸೋಕೆಲ್ಲ ನನ್ನ ಮಗ ಗೌರ್ಯ ದಿನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನೋ ಅವಂಗ ಎಷ್ಟು ಸೊಕ್ಕಿರ್ಬೇಕಾದ್ರ ಇನ್ನು ದಿನ ಬೆಳಗಾದ್ರೆ ಸೋನಾ ಮಸ್ರಿ ಮಮ್ಮ ತಿನ್ನವ್ ನಾನು. ನನಗೆ ಎಷ್ಟಿರ್ಬೇಡ. ನನ್ನ ಮಗ ಬಂದು ನಾನು ಕೇಳಿ ನೀನು ಮೂರು ಮುಚ್ಕೊಂಡ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಏನು ಈ ಬಡಮನ ಮನೆ ಕಡೆಂತ ಬಡಂತ ಬಂತಲ್ಲ ನಿಮ್ಮ ಪ್ರಯಾಣ? ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ? ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಭಾಗಲ ತುಳಿತಾನಂದ್ರ ತಮ್ಮ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ. ಆಯ್ತು, ಬಂದ ಕಾರಣ ಐತ್ರಿ ಗೌಡ್ರ. ಕಾರಣ ಇಲ್ದ ಈ ಧರ್ಮಾಪುರದ ಧರ್ಮಣ್ಣ ಯಾರ ಮನೆ ಹೊಸಲ ತುಳಿದಿಲ್ಲ ಅನ್ನೋ ಮಾತು ನಿಮಗೂ ಚೆನ್ನಾಗಿ ಗೊತ್ತೈತಿ ಗೌಡ್ರ. ಏನಿಲ್ರಿ, ನಿನ್ನೆ ನಿಮ್ಮ ಹಾಳು ಮಕ್ಕಳು ನನ್ನ ತುಂಬಿದ ಬೆಳೆಗಳಿಗೆ ದನ ಹೋಗಿಸಿ ತುಂಬಿದ ಬೆಳೆ ಎಲ್ಲ ಹಾಳು ಮಾಡ್ಯಾರ್ರಿ ಅಪ್ಪ. ಹೌದಾ ಲೇ ಗೌರ್ಯ? ಅಲ್ಲಲೇ ಆಗಳಿಗೆ ಹೇಳಕ್ ಬರಂಗಿಲ್ಲ ನಮಗನ. ಪಾಪ ಧರ್ಮಣ್ಣ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ. ನಾ ಏನು ಹೇಳಿ, ದನ ನಿಮ್ಮ ಅದಾವು, ನೀವು ಹೇಳ್ರಿ. ನಾನು ಹೇಳಿದೆ ಹೋಲಿ ಬಿಡಪ್ಪ ಅಂದೆ, ಕೇಳಿಲ್ಲ. ಇರ್ಲಿ ಬಿಡ ಧರ್ಮಣ್ಣ, ಇನ್ನೊಂದ್ಸರ ಹೇಳ್ತೀನಿ ನಮ್ಮ ಆಳುಗಳಿಗೆ ಧರ್ಮಣ್ಣ ಹೊಲ್ದಾಗ ದನ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನಮ್ಮ ಹೊಲ್ದಾಗ ದನ ಹೋಗಿಸ್ಬೇಡ್ರಿ, ಬೇರೆಯವರ ಹೊಲ್ದಾಗ ದನ ಹೋಗಿಸಿ ಬೆಳಿ ಮೇಸ್ರಿ ಅನ್ನಂಗೈತಿ ನಿಮ್ಮ ಮಾತಿನ ಅರ್ಥ. ಇದೇನು ಧರ್ಮಣ್ಣ ನೀನ್ ಆಡುತ್ತಿರುವ ಮಾತು? ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನು, ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ ಇಲ್ಲ. ಹಂಗಿದ್ರೆ ಹೇಳ್ಬಿಡು, ಮತ್ ನಿಂದು ಒಂದ್ ಆಗೇ ಬಿಡ್ಲಿ. ಯಾಕಂದ್ರೆ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂತ ಬಡ ಭಿಕಾರಿಗಳ ತರ್ಪಿಲ್ಲಿ ಐತ್ ನೋಡು, ಯಾರೇನ್ ಮಾಡಕ್ ಬರಂಗಿಲ್ಲ. ಛೇ ಹಂಗೇನಿಲ್ರಿ ಗೌಡ್ರ. ನೋಡ್ರಿಯಪ್ಪ, ಕೋರ್ಟು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿಗೆ ಸಿಗುವ ಬೆಲೆ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು? ಹಿಂದೆ ನಿಮ್ಮ ಮನೆತನ ಎಂತದ್ದು? ಸುತ್ತು 40 ಹಳ್ಳಿಗೆ ಬೇಕಾದಂತ ಮನೆತನ. ನಿಮ್ಮ ತಂದೆಯವರಾಗಲಿ ನಿಮ್ಮ ಅಜ್ಜನವರಾಗಲಿ ನಮ್ಮಂತ ಬಡವರು ಕಷ್ಟ ಅಂತ ನಿಮ್ಮ ಮನೆ ಬಾಗಿಲಿ ಬಂದ್ರ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಜೋಪಾನ ಮಾಡ್ಕೊಂಡು ಬಂದಾರ. ಅದ ಗುಣ ನಿಮ್ಮ ಹತ್ರ ಆಯ್ತು ಅಂತ ಹೇಳಿ ನನಗೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಗೌಡ್ರ ಅಂತ ಕೈ ಮುಗಿದು ಕೇಳಕ್ ಬಂದಿನ್ರಿ ಅಪ್ಪ. ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚು ಸುಳ್ಳೆ ಮಕ್ಕಳ. ಮಂದಿ ಹೊಟ್ಟೆ ಹುಟ್ಟದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದಂಗ ತಿಳ್ಕೊತಿದ್ರ. ಆದ್ರ ನಾವ್ ಹಂಗಲ್ಲ. ನಮಗ್ ಹುಟ್ಟಿದ ನಮ್ಮ ಅನ್ಕೊಳಂಗಿಲ್ಲ, ಇನ್ನು ಮತ್ತೊಬ್ರಿಗೆ ಹುಟ್ಟಿದ ನಮ್ಮ ಅನ್ಕೊಳಕ್ ಹೆಂಗ್ ಬರ್ತತ್ರಿ? ಒಂದ್ ವೇಳೆ ಅನ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡುದ್ರಿ? ಚಚ
ಅದೆಲ್ಲ ನಮ್ಮ ಕಡೆ ಶೀನ ಇಲ್ಲ. ಛೇ ಗೌರ, ನಾವ್ಯಾಕ ನಿಮ್ಮ ಆಸ್ತಿ ಒಳಗ ಪಾಲ ಕೇಳುಣ್ರಿ ಅಪ್ಪ. ನೋಡ್ರಿ ಗೌರ, ನಮಗ ಬೆಳೆ ನುಕ್ಸಾನ್ ಆಗೈತಿ, ಈ ಬಡ ಜೀವಿಗೆ ಒಂದ್ ಸ್ವಲ್ಪ ಪರಿಹಾರ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊತೇನ್ರಿ ಗೌಡ್ರ. ಬೇಕಾದ್ರೆ ನಿಮ್ಮ ಖಾಲಿ ಬೀಳ್ತೀನ್ರಿ. ಅಲ್ಲ, ಏನ್ ಮಾಡಕತ್ತೀನಿ? ತೊದಲಿಗೆ ತೊದಲು ಬಡ್ದಾಡಿದ್ರ ರೊಕ್ಕ ಹುಚ್ಚತವನ. ಹಂಗ ರೊಕ್ಕ ಹುಚ್ಚುವಂಗಿದ್ರ ಬೆಳತನ ಹಿಡ್ಕೊಂಡ್ ಕುಂದ್ರು ಮಗನ. ನೋಡ್ದರ್ಮನ, ನೀನು ಕಾಲ್ ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋ ಜಾತಿಗೆ ಸೇರಿದವನಂತ ನನಗ್ ಬಾಳ್ ಚಲೋನು ಗೊತ್ತೈತಿ. ಏನು ಇಷ್ಟಂಗಲ್ ಹಚ್ಚಿ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸ್ವಕ್ತನ ಆಗ್ತದ. ಕೊಟ್ಟು ಕಳಿಸ್ತೀನಿ, ಆದ್ರ ಹಂಗ ಕೊಟ್ಟು ಕಳಿಸೋ ಅಭ್ಯಾಸ ನನಗಿಲ್ಲ. ಏನಾದ್ರೂ ಮುಯ್ ಇಟ್ಕೊಂಡು ಕೊಟ್ಟು ಕಳಿಸೋ ಜಾತಿಗೆ ಸೇರಿದವ್ ನಾನು. ಗೌಡ್ರ, ಮುಯಿಗೆ ಬೈರೆ ನಿಮ್ಮ ಜೊತೆ ಮುಯಿ ಕೊಡುವಂತ ಈ ಬಡಪಾಯಿ ಹತ್ರ ಏನೈತ್ರಿ ಗೌಡ್ರ? ಆಯ್ತೋ ಧರ್ಮಣ್ಣ, ಆಯ್ತ. ಈ ಜಗತ್ನಾಗ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ರ ಹತ್ರ ಕೈ ಒಡ್ಡಾಕಬೇಕ. ನನಗ್ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ. ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಗೌಡ್ರ, ನಿಮ್ಮ ಜೋಡಿ ಮುಯಿ ಕೊಡುವಂತ ನನ್ನ ಹತ್ರ ಐತ್ಯ? ಇಲ್ರಿ ಗೌಡ್ರ, ನನ್ನ ಅನ್ನಕ್ ಏನೈತ್ರಿಪ್ಪ? ನೋಡ್ರಿ, ಈ ಊರ್ ದಂಡ್ಯಾಗ 3 ಎಕರೆ ಜಮೀನ್ ಐತಿ. ಅದು ಅಲ್ದ ಒಂದು ಹಾಳ ಪತ್ರಾಸ ಮನಿ ಐತಿ. ಅದು ಅಲ್ದ ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಾಕತ್ತಾನ. ಅವನ ವಿದ್ಯಾಭ್ಯಾಸಕ್ಕಾಗಿ ಕೂಲಿ ನಾಲಿ ಮಾಡಿ ನಾನ ದುಡ್ಡು ಕಳಿಸ್ಬೇಕ್ರಿ. ನೋಡ್ರಿ ಗೌಡ್ರ, ಅಡ್ಡ ಗಾಡಿ ಮ್ಯಾಗ ದೀಪ ಇಟ್ಟಂಗ ಮಾತಾಡಿದ್ರ ಈ ಮದಡ್ ತೆಲಿಗೆ ಎಲ್ಲಿ ತಿಳಿಬೇಕ್ರಿ ಅಪ್ಪ? ತಿಳುವಂಗ ಹೇಳ್ರಿ, ಯಾಕಂದ್ರ ತಿಳ್ಕೋ ಶಕ್ತಿ ನನಗೂ ಐತಿ. ನನ್ನೇನ್ ನೋಡಕತ್ತಿ ಗೌಡಪ್ಪ? ಹೇಳ್ರಿ ಹೇಳ್ರಿ ಗೌರೀಶ, ಹೇಳ್ರಿ. ಮೊದ್ಲ ಹೆಬ್ಬಟ್ಟ ಮನುಷ್ಯ ಅವ, ಅವನಿಗೇನು ಗೊತ್ತಾಗಬೇಕು ತಿಳಿಸಿ ಹೇಳ್ರಿ ಡೈರೆಕ್ಟ್. ನೋಡ್ದರ್ಮನ, ನಿನಗ ಕೈ ತುಂಬಾ ಹಣ ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ. ಹಾಗೆ ನೀನು ಬಿಂದಾಸಾಗೆ ಇಟ್ಬಿಡು. ಆದ್ರ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸಿಬಿಡ. ನಿಂದ ಬೇದ್ರ ನನ್ನ ಹೆತ್ತ ತಾಯಿ ನಾನ ಬೇದಂಗ ಕತ್ತಿ. ನನ್ನ ಮಗನ, ಬೇವರ್ಸಿ ನನ್ನ ಮಗನ, ಪರದೋಷಿ ನನ್ನ ಮಗನ, ನನ್ನ ಮಗನ. ಹದುರ ಮಣಿ ಹೆಣ್ಣಂದ್ರ ಏನು ತಿಳ್ಕೊಂಡಿಯೋ ಬೋಳಿ ಮಗನ? ಭೋಗದ ವಸ್ತು, ಭೋಗದ ವಸ್ತು ಅಂತ ಭೋಗದ ವಸ್ತು. ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ನೀನು ಕುಳಿತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಪಡ್ಡ ಬಡ್ಡಿ ಮಗನ. ನವಮಾಸ ತುಂಬಿಕೊಂಡು 9 ತಿಂಗಳು ಹೊತ್ತು ಹೆತ್ತು ನಿನ್ನ ಸಾಕಿ ತಲುವಿ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿ ಒಂದು ಹೆಣ್ಣು. ಲೇ ಗೌಡ, ನಿನಗೂ ಒಬ್ಬಕ್ಕೆ ಜನ್ಮ ತೊಟ್ಟ ಗಂಡ ಮೇಲೆ ಹುಟ್ಟಿದ ನಿನ್ನ ತಂಗಿಯದಾಳ. ಈಗ ನನ್ನ ಮನದಿಯನ್ನ ಕೇಳಿದಂಗ ನಾಳೆ ನಿನ್ನ ಮನೆಗೆ ಬಂದ ನಿನ್ನ ತಂಗಿನ ಕೇಳಿದ್ರ ಆವಾಗ ನಿಮಗೆ ಹಂಗತ್ತೆ. ಬೂಟ್ಲೆ ಬಡಿತೇವಿ, ಬೂಟ್ಲೆ. ನೀವು ಶ್ರೀಮಂತರು ಬೂಟ್ಲೆ ಹೊಡಿತೀರಿ, ನಾವು ರೈತರದು ಮೆಟ್ಟ ಹರಿತಾವ. ಲೇ ಗೌಡ, ಇದೊಂದು ದೇವಸ್ಥಾನ, ನೀನೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ಇದು ದೇವಸ್ಥಾನ ಆಗಿದ್ರೆ, ನೀನೊಬ್ಬ ದೇವರು ಆಗಿದ್ರೆ ಕಾಯಿ ಕರ್ಪೂರ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ದೆ. ಕಾಮ ತುಂಬಿದ ನರಪಿಕ್ಸಾಸಿ ಈ ದೇವಿಗೆ ಯಾತ್ರಲೆ ಪೂಜೆ ಮಾಡ್ಬೇಕ್ರಿ ಹಿರಿಯರ? ಯಾತ್ರಲೆ ಪೂಜೆ ಮಾಡ್ಬೇಕ? ನನ್ನ ಎಡಗಾಲಾಗಿನ ಚಪ್ಪಲೆ ಪೂಜೆ ಮಾಡ್ಬೇಕ? ಏ ಗೌಡ, ಅಲ್ಲೇನು ನೋಡ್ತಿಲೇ? ಇಲ್ಲಿ ನೋಡ, ಇಲ್ಲಿ ನನ್ನ ಹೆಂಡತಿ ಬೇಕನ್ನಲೇ ಮಗನ. ನನ್ನ ಹೆಂಡತಿ ಬದ್ದಲ ನನ್ನ ಹೆಡಗಾಲಾಗಿನ ಚಪ್ಪಲ ಏಟ ತಗೋರ್ಲೆ. ಲೇ ಗೌಡ, ಈ ವಿಷಯನ್ನ ಇಲ್ಲಿಗೆ ಬಿಟ್ಟಿ ಸರಿ.
ಒಂದು ವೇಳೆ ಈ ಊರಾಗ ನಾನಾ ಪುಂಡ ಪುಡಾರಿ ಅಂತ ಈ ವಿಷಯನ ಮುಂದುವರಿಸಿದ್ದೇ ಕರೆಯಾದ್ರ ಮಗನ ನಿನ್ನ ರುಂಡ ಕಡಿದು ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ನಮ್ಮೂರಾಗ ಸೀಪಾಲ್ಗಂಡೆ ತಾಕಲಿಲ್ಲ ನನ್ನ ಹೆಸರು ಧರ್ಮಾಪುರದ ಧರ್ಮಣ್ಣನ ಅಲ್ಲ ಅಂತ ಹೇಳಿ. ಹೇ ಗೌಡ, ಈ ಚಪ್ಪಲ ನಿನ್ನ ಹತ್ರನ ಇರ್ಲಿ. ಯಾಕ ಈ ಧರ್ಮಣ್ಣನ ಮನದಲ್ಲಿ ಕೇಳಿದೆ ಅಂತ ನೀನು ನೆನೆಸ್ಬೇಕು. ಈ ಚಪ್ಪಲ ಆದಾಗೊಮ್ಮೆ ಈ ಧರ್ಮನ ಮನೆತನ ಗೊತ್ತಾಗಬೇಕು. ಹೇ ಗೌಡ, ಈ ಚಪ್ಪಲ ನಿನ್ನ ಹತ್ರ ಇರ್ಲಿ. ಯಾಕಂದ್ರ ನನ್ನ ತಮ್ಮನಿಗೇನಾದ್ರೂ ಈ ವಿಷಯ ಗೊತ್ತಾದ್ರ ಮಗನ ನಿನ್ನ ಗಂಟ ಹರಿದು ಬಿಸಿ ರಕ್ತ ಕುಡಿದು ಬಿಡ್ತಾನ. ಲೇ ಹಲಕಟ್ಟ ಸುಳೆ ಮಗನ ಗೌರ್ಯ, ಹಂಗ್ಯಾಕೆ ಹೆಣ್ತಿ ಸತ್ತರದ ನಿಂತಿಲೆ ಪೋಸುಡಿ ಮಗನ. ನಿಮ್ಮಂತ ಹಲಕಟ್ಟ ಸುಳೆ ಮಕ್ಕಳು ಇಂಥ ಧನಿಕರ ಮನೆಯಾಗಿರುವುದರಿಂದಲೇ ಈ ಪಟ್ಟು ಸುಳೆ ಮಕ್ಕಳ ದಬ್ಬಾಳಿಕೆ ನಮ್ಮಂತ ಬಡವ್ರ ಮನೆತನ ಮಗ, ನಮ್ಮಂತ ಬಡವ್ರ ಹೆಣ್ಣು ಮಕ್ಕಳ ಮಗೆ ಹಚ್ಚಾಗತ್ತೆ ಮಗನ. ಲೇ ಗೌರ್ಯ ಮಗನ, ಜಾತ್ರೆಯಾಗ ಸಿಗಲೇ ನಿನ್ನ ಓಡಾಡಿಸಿ ಮಗನ ನಿನ್ನ ಚಡ್ಡಾಗಿ ಹೇತ್ಕೋಬೇಕು ಮಗನ. ಹಂಗ ಒದಿತು ಕೊರಳಿಗೆ ಹಾರ ಅಂತ ಹಾಕೊಳ್ಳೋವ್ ನಾನು. ಏನು ನನ್ನ ವಯಸ್ಸಿರೋ ಚಪ್ಪಲಿನ ಅಷ್ಟೊಂದು ಸಲೀಸವಾಗಿ ಬಿಟ್ಕೊಡ್ತೀನ? ಚಾನ್ಸ ಇಲ್ಲ. ಯಾಕೆ ಹೇಳು? ಇದನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಮುಂದೆ ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ನೋಡ್ರಿ, ನನಗ ಬಾಯಿಗೆ ಬಂದಂಗ ಮಾತಾಡಿದವ ಏನೋ. ನಿನಗೇನು ಬಾಯಾಗ ಸೆನ್ಸರ್ ಐತಿಲ್ಲ? ನಡಿ, ಟಿವಿ ಅವ್ರನ್ನ ಕಳಿಸ್ತೀನಿ ನಿನ್ನ ಮನೆಗೆ. ನಮ್ಮ ಗೌಡ್ರಿಗೆ ನನಗೆ ಮಾತಾಡ್ದಂಗೆ ಗೌಡ್ರಿಗೆ ಮಾತಾಡ್ತೀಯ ಮಗನ? ನನ್ನ ಕೈಯಾಗ ಸಿಗಬೇಕಾಗಿತ್ಲೇ ನೀ. ನಿನ್ನ ಕಾಚಾ ಪಾಚಾ ತುಳಿತಿದ್ನಿ ಮಗನ. ಇವಳು ಎತ್ತಾಗ ಹಾರಾಡ್ಲಿಲ್ಲ, ಪಾದ ಮ್ಯಾಗ ಕಚ್ಚಿ ಪಿಚ್ಚಿ ನಡೆಸಾಳಿ. ಎದ್ದಾಗ ಹಾರಾಡಿದ್ರೆ ಬಿಡ್ತಿದ್ದೆ ನಾವು. ಒಂದು ಚಪ್ಪಲು ನಿಮಗ್ ಒಗದಿದ್ದ, ಇನ್ನೊಂದು ತಗೊಂಡು ನನಗೆ ಒಗಿತಿದ್ದ. ಒಟ್ಟು ಹೆಟ್ಟಿದ್ರೆ ನನ್ನ ಹೆಟ್ಲೆ. ಊರ್ ಗೌಡ್ರ ಮಾಡವ್ರು ನೀವ, ಮಾಡಿಸ್ಕೊಳ್ಳೋರು ನೀವ. ತಗೋ, ಇದನ್ನ ಒಯ್ದು ಎಲ್ಲಿ ಇಡ್ಲಿ? ಫ್ರಿಜ್ನಾಗ. ಬೇಡ, ಫ್ರಿಜ್ನಾಗ ಅಲ್ಲೇ ಆಟ ಮಾಡಿ ಸುಮ್ಮ ದೇವ್ರ ಜಗಳ ಮೇಲೆ ಇಡ್ತೀನಿ.